ಕಂಟಿನ್ಯೂ ಮಾಡಿ. ನಮಸ್ತೆ. ಓಕೆ ಓಕೆ ನನ್ನ ಹೆಸರು ಅಶ್ವಿನಿ ಅಂತ ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ನನಗೆ 3 ವೀಕ್ಸ್ ಬ್ಯಾಕ್ ನಾನು ತಗೊಂಡೆ. ಇಂಟ್ರೊಡ್ಯೂಸ್ ಮಾಡಿದ್ ನನಗೆ ಮೀನಾ, ಡಾಕ್ಟರ್ ಮೀನಾ. ಅವಳು ನನಗೆ ತುಂಬಾ ಹೆಲ್ತ್ ಇಶ್ಯೂ ಇತ್ತು. ನನಗೆ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ಬಿಟ್ಟು ಕಾಲಿಗೆ ಆಗಿದೆ, ನೀ ಪೇನು. ಆಫ್ಟರ್ ಕೋವಿಡ್, ಪೋಸ್ಟ್ ಕೋವಿಡ್ ತುಂಬಾ ಸಫರ್ ಆಗ್ತಾ ಇದ್ದೀನಿ ನಾನು. ಅದನ್ನ ನೋಡಿ ಮೀನಾ ಹೇಳಿದ್ಲು ನಂಗೆ. ಅವಳು ಶಿ ಇಸ್ ಮೈ ಕ್ಲಾಸ್ಮೇಟ್. ತುಂಬಾ ವರ್ಷದ ಮೇಲೆ ಮೀಟ್ ಆಗಿದ್ವಿ. ಮತ್ತೆ ಹೇಳಿದ್ಲು ಈ ತರ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ತಗೊಂಡು ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಕಾಲಿಗೆಲ್ಲ ಇಟ್ಕೊಂಡಿದ್ದೀನಿ. ನನಗೆ ಸಡನ್ ಆಗಿ ನೀ ಪೇನ್ ಶುರುವಾಗಿತ್ತು. ಸೊ ಅದು ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ವೀಕ್ ನಾನು ತಿರುಪತಿಗೆ ಹೋಗಿದ್ವಿ. ತಿರುಪತಿನಲ್ಲಿ ಫುಲ್ ನನಗೆ ತುಂಬಾ ಟೆನ್ಷನ್ ಇತ್ತು. ಹೆಂಗಪ್ಪ ನಾನು ತಿರುಪತಿ ಹೆಂಗ್ ಓಡಾಡ್ಬೇಕು, ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಹೆಜ್ಜೆ ಇಡೋಷ್ಟೊತ್ತಿಗೆ ನನಗೆ ಕಾಲ್ ನೋವಾಗಿ ಸುಸ್ತಾಗಿ ಮತ್ತೆ ಕೂತ್ಕೋಬೇಕಂತ ಅನಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿದೆ. ಅಲ್ಲಿಗೂ ತಗೊಂಡ್ ಹೋಗಿದ್ದೆ ನಾನು. ರೂಮ್ ನಲ್ಲೂ ಹಾಕೊಂಡ್ ಕುತ್ಕೋತಾ ಇದ್ದೆ. ಅದು ಕಾಲಿಗೂ ಇಟ್ಕೋತಾ ಇದ್ದೆ. ಎಲ್ಲಾ ಮಾಡ್ಕೊಂಡಿದ್ದೀನಿ. ಅವ್ರು ಏನೇನ್ ಹೇಳಿದ್ ಎಲ್ಲ ಮಾಡಿದ್ದೀನಿ. ಬಟ್ ನಾನ್ ಚೆನ್ನಾಗಿ ದೇವ್ರ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಮೆಟ್ಲುಗಳು ಹತ್ತಿ ಇಳಿದು ಎಲ್ಲ ಮಾಡಿದ್ದೀನಿ. ನಮ್ ಮನೆಯವ್ರಿಗೂ ಶಾಕ್ ಆಗ್ಬಿಟ್ರು, ಚೆನ್ನಾಗಿ ಇದ್ ಮಾಡ್ತಿದ್ದೀನಿ ಅಂತ. ಅವರು ನನಗೆ ಹೊಗಳಿದ್ರು ಚೆನ್ನಾಗಾಗ್ತೀನಿ ಅಂತ ಹೇಳಿ. ಅವ್ರಿಗೂ ಖುಷಿ ಆಯ್ತು ಒಂದ್ ಸ್ವಲ್ಪ. ಅದ್ರಿಂದ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಹೀಲಿಗೆ. ಚೆನ್ನಾಗಿದ್ದೀನಿ. ಇನ್ನು ಈಗ 2 ವೀಕ್ಸ್ ಆಯ್ತು ನಾನು ಶುರು ಮಾಡಿ. ಇನ್ನೂ ನಾನು ಚೆನ್ನಾಗ್ ಆಗ್ತೀನಿ ಅಂತ ನನ್ಗೆ ಹೋಪ್ಸ್ ಇದೆ. ಹಾಗೆ ನನ್ನ ಮೊಮ್ಮಗ, ಅವನು ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಸ್ಪೋರ್ಟ್ಸ್ ಡೇ ಇದ್ರೆ ನನಗೆ ಅಮ್ಮಮ್ಮ ಮಾಡಮ್ಮ ನನಗೆ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಮೀನನ್ ಕೇಳಿ ನಾನು ಫಿಟ್ನೆಸ್ ಪ್ರೋಗ್ರಾಮು, ಆಮೇಲೆ ಅವನಿಗೆ ಎನರ್ಜಿ ಇಬ್ರು ಮೊಮ್ಮಕ್ಕಳಿಗೆ 2 ಕೊಟ್ಟಿದ್ದೀನಿ. ಇಬ್ಬೊಬ್ರು ಅವ್ರಿಗೆ ವಾಟರ್ ಆಕ್ಟಿವೇಶನ್ ಮಾಡಿದ್ದೆ. ಅವನಿಗೆ ದೊಡ್ಡವನಿಗೆ ಗೋಲ್ಡ್ ಮೆಡಲ್ ಬಂತು. 2 ಗೋಲ್ಡ್ ಮೆಡಲ್, 2 ಸಿಲ್ವರ್ ಮೆಡಲ್. ಸಣ್ಣವನಿಗೆ ಒಂದು 3rd ಪ್ರೈಸ್ ಬಂದಿದ್ದೆ. ಅವ್ರು ತುಂಬಾ ಖುಷಿಯಿಂದ, ಅಮ್ಮಮ್ಮ ನೀನು ವಾಟರ್ ಇದ್ ಮಾಡಿ ಕೊಟ್ಟಿದ್ಯಾ, ನನ್ಗೆ ತುಂಬಾ ಎನರ್ಜೆಟಿಕ್ ಇದ್ದೆ ನಾನು, ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ನನಗೆ ಮೆಡಲ್ಗಳು ಬಂತು ಅಂತ ಅವರು ತುಂಬಾ ಖುಷಿ ಪಟ್ರು, ಅವರ ಮಕ್ಳು ಇಬ್ರು. ಅದ್ರಲ್ಲಿ ನಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಮೀನಾಗೆ, ರಿತು, ಹೀಲಿಗೆ. ಹಾಗೆ ದಿನ ನಾನು ವಾಟರ್ ಇದು ಮಾಡ್ತಾ ಇದ್ದೀನಿ, ಆಕ್ಟಿವೇಶನ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಹಾರ್ಮೋನಿ ಮಾಡ್ಕೋತಾ ಇದ್ದೀನಿ. ಡೈಲಿ 3 to 4 hours, ಮಾರ್ನಿಂಗ್ 3 hours, ಈವ್ನಿಂಗು ಎಲ್ಲ ಮಾಡ್ಕೋತೀನಿ. ಬ್ಯಾಚ್ ಫ್ಲವರ್ ರೆಮಿಡಿನೂ ಇಡ್ತಾ ಇದ್ದೀನಿ ನಾನು. ನನ್ ಮೊಮ್ಮಗನ್ಗೆ ಇದ್ ಮಾಡ್ಕೋತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ತುಂಬಾ ನನಗ್ ಚೆನ್ನಾಗಿದೆ. ನನಗ್ ಫ್ಯಾಮಿಲಿ ಹಾರ್ಮೋನಿ ಕೂಡ ನನಗೆ ತುಂಬಾ ಚೇಂಜ್ ಗೊತ್ತಾಗ್ತಾ ಇದೆ. ಫ್ಯಾಮಿಲಿ ನಾವಿರೋದನ್ನ ಸ್ವಲ್ಪ ಜನ ಇರೋದು, ನಾವು 5 ಜನ ಇದೀವಿ ಮನೆಯಲ್ಲಿ. ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನಗೆ ಚೇಂಜ್ ಆಗಿರೋದು. ಹಾಗೆ ಇದು ನನ್ನ ಮೊಮ್ಮಗಂದು ಡಾನ್ಸ್ ಪ್ರೋಗ್ರಾಮ್ ನಲ್ಲಿ ಇದು ಹೀಲಿನ ಡಿಸ್ಟಿಂಕ್ಟ್ ಸೇಲಿಂಗ್ ಮಾಡಿದ್ದೀನಿ. ಅವನಿಗೆ ಕಪ್ ಬಂದಿದೆ. ಇಂಡಿಯಾ ಚಾಂಪಿಯನ್ ಅಂತ ಹೇಳ್ಬಿಟ್ಟು, 2nd ಚಾಂಪಿಯನ್ ಅಂತ ಹೇಳ್ಬಿಟ್ಟು ಅವನಿಗೆ ಅವಾರ್ಡ್ ಬಂದಿದೆ. ಅವನು ಇನ್ನೂ ನನಗ್ ಬರ್ಬೇಕು, ನನ್ಗೆ ಇನ್ನೂ ಏನಾದ್ರು ಮಾಡಮ್ಮ ಅಂತ ಹೇಳ್ತಾನೆ ಇದ್ದಾನೆ ಅವನು. ಅಲ್ಲೂ ಅವ್ನು ಶಿರ್ಡಿಗೆ ಹೋಗಿದ್ದ ಆಲ್ ಇಂಡಿಯಾ ಹಿಪ್ ಹಾಪ್ ಕಾಂಪಿಟೇಷನ್ಗೆ. ಅಲ್ಲಿಂದನೂ ಅವನಿಗೆ ಡಿಸ್ಟೆನ್ಸ್ ಸೀಲಿಂಗ್ ಮಾಡಿದ್ದೀನಿ. ಅವನು ತುಂಬಾ ಖುಷಿ ಪಟ್ಟಿದ್ದಾನೆ. ಅವ್ನು ತುಂಬಾ ಎನರ್ಜೆಟಿಕ್, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನನಗೆ ಒಳ್ಳೆ ಟೈಮ್ ನಲ್ಲಿ ನನಗೆ ಇದು ಹೀಲಿ ಸಿಕ್ಕಿದೆ. ಅದರಿಂದ ನನಗೆ ಬಹಳ ಚಿರಋಣಿ ಆಗಿದ್ದೀನಿ ನಾನು ಇದಕ್ಕೆ. ನನ್ಗೆ ಈಗ ನೆಕ್ಸ್ಟ್ ಬೇರೆದಕ್ಕೆಲ್ಲ ನಾನು ಯೂಸ್ ಮಾಡ್ಕೋಬೇಕು. ಇವಾಗ ನಾನು 2 ವೀಕ್ಸ್ ಆಗಿರೋದ್ರಿಂದ 2 ವೀಕ್ಸ್ಗೆ ನನ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿರೋದು. ಐ ಆಮ್ ವೆರಿ 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 ಥ್ಯಾಂಕ್ ಯು.